ದೋಸ್ತಿ ಸರ್ಕಾರದಲ್ಲಿ ತಾಳಮೇಳ ತಪ್ಪಿದೆಯಾ? ಸಿಎಂ ಡಿಸಿಎಂ ನಡುವೆ ಇಲ್ವಾ ಸಮನ್ವಯತೆ? ಸಿಎಂ ಜೊತೆಗೆ ಚೆನ್ನಾಗಿ ಇದ್ದಂತ ಡಿಸಿಎಂ ಪರಮೇಶ್ವರ್ ಇದಕ್ಕಿದ್ದಂತೆ ಯಾಕೆ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಹಾಗೆ ಆಗಿದ್ದಾರೆ ಅನ್ನೋದು. ದೋಸ್ತಿ ಸರ್ಕಾರದಲ್ಲಿ ಸದ್ಯಕ್ಕೆ ತಾಳಮೇಳ ತಪ್ಪಿದೆಯಾ ಅನ್ನೋ ಒಂದು ಪ್ರಶ್ನೆ. ಡಿಸಿಎಂ ಮತ್ತು ಸಿಎಂ ನಡುವೆ ಸಮನ್ವಯತೆ ಕೊರತೆ ಕಾಣ್ತಾ ಇದೆಯಾ? ಸಿಎಂ ಜೊತೆಗೆ ಚೆನ್ನಾಗಿ ಇದ್ದ ಡಿಸಿಎಂ ಪರಮೇಶ್ವರ್ ಇದ್ದಕ್ಕಿದ್ದ ಹಾಗೆ ಒಂದ್ ರೀತಿಯಾಗಿ ಅವರಿಂದ ದೂರ ಸರಿತಿದ್ದಾರ ಅನ್ನೋ ಒಂದು ಪ್ರಶ್ನೆಗಳು ಮೂಡ್ತಾ ಇದೆ. ಈಗ ಸಿಎಂ ಮತ್ತು ಡಿಸಿಎಂ ಸಂಬಂಧ ಹಳಸಿದ್ಯಾ ಅನ್ನೋ ಒಂದು ಪ್ರಶ್ನೆ. ಸದ್ಯಕ್ಕೆ ಅವರಿಬ್ಬರ ಒಂದು ಒಡನಾಟವನ್ನ ಕಂಡಂತವ್ರು ಹೇಳ್ತಾ ಇರೋದು ಸಂಬಂಧ ಹಳಸೋದಕ್ಕೆ ಒಂದು ಕಾರಣ ಇದೆ. ನ್ಯೂಸ್ 18 ಕನ್ನಡ ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಡುತ್ತೆ. ಯಾಕೆ ಸಿಎಂ ಮತ್ತು ಡಿಸಿಎಂ ನಡುವಿನ ಸಂಬಂಧ ಹಳಸಿರಬಹುದು ಅನ್ನೋದಕ್ಕೆ ಕಾರಣ. ಸಿಎಂ ವಿರುದ್ಧ ಮಾತನಾಡಿದ್ದ ಎಸ್.ಟಿ. ಸೋಮಶೇಖರ್, ಆ ವಿಚಾರದಲ್ಲಿ ಒಂದಷ್ಟು ಮುಂಚಾಗಿತ್ತು. ಶಾಸಕ ಸೋಮಶೇಖರ್ ನಡೆಗೆ ಸಿಎಂ ಅವರು ಕೂಡ ಗರಂ ಆಗಿ ನಾನು ಮುಖ್ಯಮಂತ್ರಿ ಸ್ಥಾನವನ್ನ ತ್ಯಜಿಸೋದಕ್ಕೂ ಕೂಡ ಅವರು ಸಿದ್ಧ ಅಂತ ಹೇಳಿದ್ರು. ಅದೇ ಸೋಮಶೇಖರ್ ಪರಂ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಏನ್ ತಪ್ಪಿದೆ ಅವ್ರು ಕೇಳಿದ್ರಲ್ಲಿ ಅವ್ರ ಮಾತನ್ನ ಅವ್ರು ಹೇಳಿದ್ದಾರೆ, ಅವ್ರ ನಿಲ್ವನ್ನ ಅಂತ, ಅವರೊಂದು ಅಭಿಪ್ರಾಯವನ್ನ ಅಂತ. ಪರಮೇಶ್ವರ್ ಅವರ ಈ ನಡೆಗೆ ಕಾರಣ ಸ್ಟೀಲ್ ಬ್ರಿಡ್ಜ್ ಅನ್ನೋ ಒಂದು ಮಾಹಿತಿ ಇದೆ. ಸ್ಟೀಲ್ ಬ್ರಿಡ್ಜ್ ಕಾಮಗಾರಿಗೆ ಡಿಸಿಎಂ ಅವರು ಬಹಳ ಆಸಕ್ತಿಯನ್ನು ವಹಿಸಿದ್ರು. ಆದ್ರೆ ಸಿಎಂ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸ್ಟೀಲ್ ಬ್ರಿಡ್ಜ್ ಕಾಮಗಾರಿಗೆ ಯಾವುದೇ ಕಾರಣಕ್ಕೂ ಅಂಕಿತವನ್ನ ಹಾಕೋದಿಲ್ಲ ಅಥವಾ ಅದ್ರ ಬಗ್ಗೆ ಯೋಚನೆ ಇಲ್ಲ ಸದ್ಯಕ್ಕೆ ಅನ್ನೋ ರೀತಿಯಾಗಿ ಡಿಸಿಎಂ ಅವರ ಯಾವ ಕೆಲಸ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಹಾಗಾಗಿ ಸಿಎಂ ಅವರು ಒಂದ್ ರೀತಿಯಾಗಿ ಡಿಸಿಎಂ ಅವರ ಯೋಜನೆಗಳಿಗೆ ಬ್ರೇಕ್ ಹಾಕ್ತಿದ್ದಾರೆ ಅನ್ನೋ ಒಂದು ಭಾವನೆ ಡಿಸಿಎಂ ಅವರಿಗೆ ಮೂಡ್ತಾ ಇರಬಹುದು. ಹೆಸರಿಗಷ್ಟೇ ಡಿಸಿಎಂ ಸ್ಥಾನವನ್ನು ಅನ್ನೋದು ಬೇಸರ ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಗೃಹ ಸಚಿವ ಸ್ಥಾನ ಕೂಡ ಎಂ.ಬಿ. ಪಾಟೀಲ್ ಅವರ ಬಳಿ ಇದೆ. ಆ ಮೂಲಕ ಸಿಎಂ ನಡೆಯಿಂದ ಬೇಸತ್ತು ಪರಮೇಶ್ವರ್ ಅವರೇನಾದ್ರೂ ಬೇರೆ ಕಡೆ ಡೈವರ್ಟ್ ಆಗ್ತಿದ್ದಾರಾ? ಸಿಎಂ ನಿಲುವುಗಳ ಬಗ್ಗೆ ಪರಮೇಶ್ವರ್ ಅವರು ಈ ರೀತಿಯಾಗಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು. ದೋಸ್ತಿ ಸರ್ಕಾರದಲ್ಲಿ ತಾಳಮೇಳ ಇಲ್ಲ ಅನ್ನೋದಕ್ಕೆ ಇದು ಇಷ್ಟೇ ಅಲ್ಲ, ಬಹಳಷ್ಟು ವಿಚಾರಗಳು ಸಾಕ್ಷಿ ಇದೆ. ಆದ್ರೆ ಸಿಎಂ ಮತ್ತು ಡಿಸಿಎಂ ನಡುವೆ ಒಂದ್ ರೀತಿಯಾಗಿ ಕೋಆರ್ಡಿನೇಷನ್ ಏನಿತ್ತು ಅದು ತಪ್ತಾ ಇರೋ ಹಾಗೆ ಕಾಣ್ತಾ ಇದೆ. ನಿನ್ನೆ ಅಷ್ಟೇ ಎಸ್.ಟಿ. ಸೋಮಶೇಖರ್ ಅವರ ವಿಚಾರದಲ್ಲಿ ಮುಖ್ಯಮಂತ್ರಿ ಅವರು ಗರಂ ಆದ್ರೆ, ಇನ್ನೊಂದ್ ಕಡೆ ಪರಮೇಶ್ವರ್ ಅವರು ಅದ್ರಲ್ಲೇನ್ ತಪ್ಪಿದೆ ಅವ್ರ ಮಾತುಗಳನ್ನ ಅಭಿಪ್ರಾಯವನ್ನ ಅವ್ರು ಹೇಳಿದ್ದಾರೆ ಅಂತ ಡಿಫೆಂಡ್ ಮಾಡ್ಕೊಂಡ್ರು. ಇದೀಗ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್ ವೀರಜಂಬೂರು. ರಮೇಶ್, ಈಗಾಗಲೇ ನಾವು ಐಷಾರಾಮಿ ಆಫೀಸ್ ಒಂದ್ ಕಡೆ ನೋಡಿದ್ವಿ, ಇನ್ನೊಂದು ಕಡೆ ಈಗ ಡಿಸಿಎಂ ಮತ್ತು ಸಿಎಂ ಅವರ ನಡುವೆ ಒಂದಷ್ಟು ಕಾಂಟ್ರಾಸ್ಟ್ ಕಾಣ್ತಾ ಇದೆ. ಒಂದ್ ಕಡೆ ಸ್ಟೀಲ್ ಬ್ರಿಡ್ಜ್ ವಿಚಾರನ ಇಷ್ಟೆಲ್ಲ ಒಂದು ಇದಕ್ಕೆ ಕಾರಣ ಆಗ್ತಾ ಇರೋದು. ಖಂಡಿತ ಅವಿನಾಶ್, ಯಾಕೆಂದ್ರೆ ಒಂದ್ ಕಡೆಗೆ ಸ್ಟೀಲ್ ಬ್ರಿಡ್ಜ್ ವಿಚಾರ, ಇನ್ನೊಂದು ಕಡೆಗೆ ತಮ್ಮ ಕಚೇರಿಯ ನವೀಕರಣ ವಿಚಾರ, ಎರಡೂ ಕೂಡ ಪರಮೇಶ್ವರ್ ಮತ್ತೆ ಕುಮಾರಸ್ವಾಮಿ ಅವರ ನಡುವೆ ಒಂದು ರೀತಿ ವೈಮನಸ್ಸು ಸೃಷ್ಟಿಯಾಗಲಿಕ್ಕೆ ಕಾರಣ ಆಗ್ತಿದೆಯಾ ಅನ್ನೋ ಅನುಮಾನಗಳು ಇಲ್ಲಿ ಕಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಹಿಂದೆ ಡಿಸಿಎಂ ಜೊತೆನಲ್ಲೇ ಅವರಿಗೆ ಗೃಹ ಖಾತೆ ಕೂಡ ಅವರ ಬಳಿ ಇತ್ತು. ಆ ಸಂದರ್ಭದಲ್ಲೂ ಕೂಡ ಕೆಲವು ಮಾತುಗಳು ಕೇಳಿ ಬರ್ತಾ ಇದ್ದು, ತಮ್ಮ ಕೆಲಸಗಳನ್ನು ಮಾಡಿಕೊಡ್ಲಿಕ್ಕೂ ಕೂಡ ಮುಖ್ಯಮಂತ್ರಿಗಳು ಬಿಡ್ತಾ ಇಲ್ಲ, ಎಲ್ಲ ವಿಚಾರದಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವಂತ ಮಾತುಗಳನ್ನ ಅಥವಾ ಅಸಮಾಧಾನವನ್ನ ಅವರು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ರು. ಅದಾದ ನಂತರ ಸುಮಾರು 70 ಲಕ್ಷ ರೂಪಾಯಿ 4G ಎಕ್ಸಾಮ್ಷನ್ ಅಲ್ಲಿ ಹಣವನ್ನು ಬಿಡುಗಡೆ ಮಾಡಿಕೊಂಡು ತಮ್ಮ ಕಚೇರಿಯನ್ನು ಅದ್ದೂರಿಯಾಗಿ ನವೀಕರಣವನ್ನ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಒಂದ್ ಕಡೆ ಹೇಳ್ತಾ ಇದ್ರು, ನಮ್ಗೆ ಯಾವುದೇ ರೀತಿಯ ಅದ್ದೂರಿತನ ಇಲ್ಲ ನಮ್ಮ ಸರ್ಕಾರದಲ್ಲಿ, ಅನಗತ್ಯವಾಗಿ ಯಾವುದೇ ಖರ್ಚುಗಳನ್ನು ಮಾಡೋದಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಾವೆಲ್ಲವನ್ನೂ ಕೂಡ ಕಡಿತವನ್ನ ಮಾಡಿ ನಾವು ಅಭಿವೃದ್ಧಿ ಕಡೆ ಗಮನ ಕೊಡ್ತೀವಿ, ರೈತರ ಸಾಲ ಮನ್ನಾ ಮಾಡ್ತೀವಿ ಅನ್ನೋ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಇಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನು ಗಮನಿಸಬಹುದು. ಈಗಾಗಲೇ ಪರಮೇಶ್ವರ್ ಅವರು ಸುಮಾರು 70 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ ಈಗಾಗಲೇ ಅವರ ಕಚೇರಿಯ 2 ಕೊಠಡಿಗಳನ್ನ ನವೀಕರಣ ಮಾಡ್ಕೊಂಡಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಸ್ಟೀಲ್ ಬ್ರಿಡ್ಜ್ ಅನ್ನುವಂಥದ್ದು ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೂ ಕೂಡ ಅದನ್ನ ಜಾರಿ ತರಲೇಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈ ಬಾರಿ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿರುವಂತದ್ದು ಏನು ಈಗಾಗಲೇ ಡಿಸಿಎಂ ಆದಂತಹ ಪರಮೇಶ್ವರ್ ಅವರಿಗೆ ಹೇಗಾದ್ರೂ ಮಾಡಿ ಸ್ಟೀಲ್ ಬ್ರಿಡ್ಜ್ ಅನ್ನ ಮಾಡಲೇಬೇಕು, ಅದು ಆ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ತಮ್ಮ ಕನಸಿನ ಯೋಜನೆ ಒಂದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂಥದ್ದು. ಮತ್ತು ಬೆಂಗಳೂರಿನಲ್ಲಿ ತಮ್ಮ ಒಂದು ಏನು ಅಭಿವೃದ್ಧಿಯ ವಿಚಾರದಲ್ಲಿ ಒಂದು ತಮ್ಮ ಕುರುಹು ಇರಬೇಕು ಅನ್ನುವಂತ ಉದ್ದೇಶ ಪರಮೇಶ್ವರ್ ಅವ್ರದ್ದು. ಆ ಕಾರಣಕ್ಕಾಗಿ ಹೇಗಾದ್ರೂ ಮಾಡಿ ಆ ಸ್ಟೀಲ್ ಬ್ರಿಡ್ಜ್ ಅನ್ನ ಜಾರಿಗೆ ತರಲೇಬೇಕು ಯೋಜನೆಯನ್ನ ಅನ್ನುವಂತ ಉದ್ದೇಶದಿಂದ ಹಲವಾರು ಸರ್ಕಸ್ ಅನ್ನ ಪರಮೇಶ್ವರ್ ಅವರು ಮಾಡಿದ್ರು. ಆದ್ರೆ ಇದಕ್ಕೆ ಏನು ಹಿಂದಿನ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ ಅನ್ನೋ ಕಾರಣಕ್ಕಾಗಿ ಸೊ ಈ ಬಾರಿ ಕೂಡ ಮುಖ್ಯಮಂತ್ರಿಗಳು ಸ್ವತಃ ಈ ಒಂದು ಯೋಜನೆ ಬೇಡ ಅನ್ನುವಂತಹ ಉದ್ದೇಶದಿಂದ ಈಗಾಗಲೇ ಅದಕ್ಕೆ ತಡೆ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ಎಲ್ಲವುಗಳ ಹಿನ್ನೆಲೆಯಲ್ಲಿ ಒಂದ್ ಕಡೆಗೆ ಪರಮೇಶ್ವರ್ ಅವರನ್ನು ನೇರವಾಗಿ ಸೋಮಶೇಖರ್ ಅವರನ್ನ ಬಿಟ್ರ ಅಥವಾ ಯಾವ ಕಾರಣಕ್ಕೆ ಈ ಒಂದು ಅಸಮಾಧಾನ ಮತ್ತಷ್ಟು ಭುಗಿಲೇಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಇಲ್ಲಿ ಎಲ್ಲವನ್ನು ಗಮನಿಸಿದ್ರೆ ಸದ್ಯಕ್ಕಂತೂ ಇವರಿಬ್ಬರ ನಡುವೆ ಒಂದು ರೀತಿಯ ಸಾಮರಸ್ಯ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಮೇಶ್.